ಇವತ್ತಿನ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಪ್ಡೇಟ್ ಏನು ಅಂತ ನೋಡುವುದಾದರೆ, ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳು ಯಾವಾಗಲೂ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನೇ ಕೊಡುತ್ತಿದ್ದೀರಾ, ಯಾಕೆ ಅಂತ ಕಮೆಂಟ್ ಮಾಡಿ ತಿಳಿಸುತ್ತಾರೆ ಇದ್ದೀರಾ. ಅನ್ನಭಾಗ್ಯ ಯೋಜನೆಯ ಅಪ್ಡೇಟನ್ನೇ ಕೊಡುತ್ತಿಲ್ಲ, ಸಾಕಷ್ಟು ಫಲಾನುಭವಿಗಳು ಹೇಳುತ್ತಾನೆ ಇದ್ದೀರಾ. ನಿಮಗೆ 4 ತಿಂಗಳಿನಿಂದ ಹಣ ಜಮಾ ಆಗಿಲ್ಲ, ಇನ್ನಷ್ಟು ಫಲಾನುಭವಿಗಳು ಹೇಳುತ್ತೀರಾ. ನಮಗೆ 3 ತಿಂಗಳಿನಿಂದ ಹಣ ಜಮಾ ಆಗಿಲ್ಲ. ಇಷ್ಟಕ್ಕೂ ಫಲಾನುಭವಿಗಳಿಗೆ ಎಷ್ಟು ತಿಂಗಳ ಹಣ ಬಂದಿದೆ, ಎಷ್ಟು ತಿಂಗಳ ಹಣ ಬರಬೇಕು, ಹಾಗೆಯೇ ಇದರ ಪ್ರಾಸೆಸ್ ಯಾವ ರೀತಿ ನಡೆಯುತ್ತದೆ, ಇಲ್ಲಿಗೆ ಸ್ಟಾಪ್ ಆಗಿದೆಯಾ, ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿದ್ದಾರೋ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳಲ್ಲಿ ಒಂದು ಮಹತ್ವದ ಯೋಜನೆಯಾದ ಅನ್ನಭಾಗ್ಯ ಯೋಜನೆಯಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಮೊದಲಿಗೆ ಹೇಳಿತು, ಪ್ರತಿ ವ್ಯಕ್ತಿಗೂ ಕೂಡ ನಾವು 10 kg ಅಕ್ಕಿಯನ್ನು ಕೊಡುತ್ತೇವೆ ಹೇಳಿಬಿಟ್ಟು, ಆದರೆ 10 kg ಅಕ್ಕಿಯನ್ನು ಕೊಡಲಿಕ್ಕೆ ಆಗದಕ್ಕೆ 5 kg ಅಕ್ಕಿಯನ್ನು ಕೊಡುತ್ತಿದ್ದೀರಾ. ಅದರ ಜೊತೆಗೆ 5 kg ಅಕ್ಕಿ ಬದಲಿಗೆ ಹಣ ಬರುತ್ತಿತ್ತು, ನಿಮಗನ್ನು ಪ್ರತಿ ತಿಂಗಳು ರಿಸೀವ್ ಆಗುತ್ತಿತ್ತು. ಈ ಒಂದು ಅನ್ನಭಾಗ್ಯ ಯೋಜನೆ ಸ್ಟಾರ್ಟ್ ಆದ ನಂತರ ಪ್ರತಿ ತಿಂಗಳು ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತಿತ್ತು. ಆದರೆ ಕಳೆದ 4 ತಿಂಗಳಿನಿಂದ ಹಣ ಜಮಾ ಆಗಿಲ್ಲ. ರಾಜ್ಯ ಸರ್ಕಾರದಿಂದ ಎಷ್ಟು ತಿಂಗಳ ಹಣ ಬಿಡುಗಡೆ ಮಾಡಿದ್ದಾರೆ, ಅದರಲ್ಲಿ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ. ಮೊದಲಿಗೆ ರಾಜ್ಯ ಸರ್ಕಾರದಿಂದ ಅಕ್ಕಿ ಬದಲಿಗೆ ಹಣ ಜೂನ್ ತಿಂಗಳವರೆಗೆ ಬಿಡುಗಡೆ ಮಾಡಿದ್ದಾರೆ. ಜೂನ್ ಮತ್ತು ಮೇ ತಿಂಗಳ ಹಣ ಸಾಕಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿಲ್ಲ. ಈ ಪೆಂಡಿಂಗ್ ಅಮೌಂಟನ್ನು ಯಾವಾಗ ಜಮಾ ಮಾಡುತ್ತಾರೆ ಅಂತ ಗೊತ್ತಿಲ್ಲ. ಸದ್ಯಕ್ಕೆ ಈಗ ಬಿಡುಗಡೆ ಮಾಡಿಲ್ಲ. ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದಲೂ ಅಪ್ಡೇಟ್ ಬಂದಿಲ್ಲ, ಆಹಾರ ಇಲಾಖೆಯಿಂದಲೂ ಅಪ್ಡೇಟ್ ಬಂದಿಲ್ಲ. ನಿಮಗೆ ಜೂನ್ ತಿಂಗಳವರೆಗೆ ಮಾತ್ರ ಹಣ ಜಮಾ ಬಿಡುಗಡೆಯಾದದ್ದು, ಇನ್ನು ಜುಲೈ ತಿಂಗಳ ಹಣ ಪೆಂಡಿಂಗ್ ಇದೆ. ಫಲಾನುಭವಿಗಳು ಟೆನ್ಷನ್ ಮಾಡಬೇಡಿ, ಆದಷ್ಟು ಬೇಗ ಹಣ ಜಮಾ ಆಗುತ್ತೆ. ಹೀಗೆ ಈ ವಿಡಿಯೋ ಮುಗಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡಿ. See you with the new video.